ಅದರ ಬಗ್ಗೆ ನಮಸ್ಕಾರ. ಇವತ್ತೇನು ನಮ್ಮ ಬೆಂಗಳೂರು ಕನ್ನಡಿಗರ ಹಿತರಕ್ಷಣೆ ವೇದಿಕೆ, ಕನ್ನಡಿಗರ ಗಹನ ಹಿತರಕ್ಷಣೆ ವೇದಿಕೆ ನಮ್ಮ ಸಹೋದರಿ ಸಿಂಧು ಅವರು, ಮತ್ತೆ ನೆಕ್ಸ್ಟ್ ನಮ್ಮ ಕರ್ನಾಟಕ ಕರ್ನಾಟಕ ಸಂಘಟನಾ ಒಕ್ಕೂಟದ ಸಂಸದ ಅಧ್ಯಕ್ಷರಾದ ಮಂಜು ಸರ್ ಅವರು, ಮತ್ತೆ ನಮ್ಮ ಕಾನೂನು ಸಲಹೆಗಾರರಾದ ವಕೀಲರವರು, ಹಾಗೆ ನಮ್ಮ ಅವರ ತಂಡದ ಎಲ್ಲರೂ ಸೇರಿ ಏನು ಒಂದು ಸಾರಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ನಾನು ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಇವರೆಲ್ಲ ಸೇರಿ ಮತ್ತೆ ನಮ್ಮ ಹಿರಿಯರಾದ ಅಭಯ ಕೃಷ್ಣ ಸರ್ ಅವರು ಸಹ ಇವತ್ತು ನಮ್ಮ ಕಚೇರಿಗೆ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಅವರ ಒಂದು ಏನು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟಿದ್ರು ಆ ಕಾರ್ಯಕ್ರಮಕ್ಕೆ ಹೋಗಿ ಇರಲ್ಲ ಕಾರಣ ಸಾಧ್ಯವಾಗಿಲ್ಲ ಆಗಿದ್ದರಿಂದ ಇವತ್ತು ಅವರೇ ಬಂದು ನಮ್ಮ ಕಚೇರಿಗೆ ನಮಗೆ ಒಂದು ಗೌರವ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗೆ ಅವರ ಸಾಮಾಜಿಕ ಸೇವೆಯನ್ನು ಮುಂದುವರಿಸಲಿ. ಅವ್ರ ಜೊತೆ ನಾವು ಯಾವಾಗಲೂ ಸದಾ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರೆ ಅವ್ರು ಮಾತು ಮುಗಿಸ್ತೇನೆ. ಸ್ನೇಹಿತರೆ, ನಾವು 1ನೇ ತಾರೀಕು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರಲ್ಲಿ ಸಂವಿಧಾನ ರತ್ನ, ಕಾಯಕ ರತ್ನ, ವಿದ್ಯಾರ್ಥಿ ರತ್ನ ಅಂತ ಹೇಳಿ ಹಲವಾರು ಒಂದು 6 ಪ್ರಶಸ್ತಿಗಳನ್ನ, ಆದರ್ಶ ಸ್ಫೂರ್ತಿ ರತ್ನ ಅಂತ ಹೇಳಿ, ಮಾಧ್ಯಮ ರತ್ನ ಅಂತ ಹೇಳಿ ಒಂದು 5-6 ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ವಿ. ಅದರಲ್ಲಿ ಕೆಲವೊಂದಷ್ಟನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಅವರವ್ರು ಮಾಡುವಂಥ ಕೆಲಸ ಕಾರ್ಯಗಳನ್ನ ಗುರುತಿಸಿ ಅದ್ರ ಮೇಲೆ ನಾವು ಪ್ರಶಸ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ರಾಮಾಂಜಿನಪ್ಪ ಅಣ್ಣವರು ಸುಮಾರು ಒಂದು 30 ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡಿದ್ದಾರೆ. ಆಮೇಲೆ ಬಡ ಜನರಿಗೆ, ವಯಸ್ಸಾದವರಿಗೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ, ಆಮೇಲೆ ನಮ್ಮ ಏನು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ತುಂಬ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ನಾವು ಇವರಿಗೆ ಕಾಯಕ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ವಿ. ಅವರು ಕಾರಣಾಂತರದಿಂದ ಯಾರೋ ತೀರೋಗಿದ್ರು, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಇವತ್ತು ನಾವು ಆ ಪ್ರಶಸ್ತಿಯನ್ನು ಅವ್ರಿಗೆ ಪ್ರದಾನ ಮಾಡಬೇಕು ಅಂತ ಹೇಳಿ ನಮ್ಮ ವಕೀಲರು, ನಮ್ಮ ಮಂಜಣ್ಣ ಅವರು, ನಮ್ಮ ಅಭಯ ಕೃಷ್ಣಣ್ಣ, ಭರತ ಎಲ್ಲರೂ ಕೂಡ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಅಣ್ಣ ಅವ್ರು ಸಿಕ್ಕಿದ್ರು, ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಸೇವೆ ನಿರಂತರವಾಗಿ ಉಸಿರಿರೋ ತನಕನೂ ಕೂಡ ಕನ್ನಡಾಂಬೆ ಸೇವೆ ಮಾಡೋಣ ಅಂತ ಹೇಳಿ, ಕಾಯಕವನ್ನು ಮಾಡ್ತಾನೆ ಇರೋಣ ಅಂತ ಹೇಳಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.